ಮಂತ್ರಾಲಯದಲ್ಲಿ ಗುರುರಾಯರನ್ನ ಬೃಂದಾವನ ರೂಪದಲ್ಲಿ ನೋಡ್ತೀವಿ, ಆದ್ರೆ ಈ ಮಠದಲ್ಲಿ ರಾಯರನ್ನ ವಿಗ್ರಹ ರೂಪದಲ್ಲಿ ನಾವು ಕಾಣಬಹುದು. ಶ್ರೀ ಸುಜ್ಞಾನೇಂದ್ರ ತೀರ್ಥರು ನಂಜನಗೂಡಿನ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಠಾಧೀಶರಾಗಿ ಸೇವೆಯನ್ನು ಸಲ್ಲಿಸ್ತಿರ್ತಾರೆ. ಒಂದು ದಿನ ಸುಜ್ಞಾನೇಂದ್ರ ತೀರ್ಥರು ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತಾರೆ. ಅವತ್ತಿನ ರಾತ್ರಿ ಸುಜ್ಞಾನೇಂದ್ರ ತೀರ್ಥರ ಕನಸಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಬರ್ತಾರೆ. ಅವರು ಸುಜ್ಞಾನೇಂದ್ರ ತೀರ್ಥರಿಗೆ, ನೀವು ಮಂತ್ರಾಲಯಕ್ಕೆ ಬರೋದು ಬೇಡ, ನಾನೇ ಸ್ವಯಂ ನೀವಿರೋ ಕಡೆ ಬಂದು ನೆಲೆಸ್ತೀನಿ ಅನ್ನೋ ಮಾತು ಕೊಡ್ತಾರೆ. ಅಷ್ಟೇ ಅಲ್ಲ, ಅದೇ ದಿನ ರಾತ್ರಿ ಕಾವೇರಿ ತೀರದಲ್ಲಿ ಬಟ್ಟೆಯನ್ನ ಒಗೆಯುವ ಒಬ್ಬ ಮಡಿವಾಳರ ಕನಸಲ್ಲೂ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳು ಬರ್ತಾರೆ. ಬಟ್ಟೆಯನ್ನ ಒಗೆಯುವ ಮಡಿವಾಳರಿಗೆ ಗುರುರಾಯರು, ನೀವು ಯಾವ ಕಲ್ಲನ್ನ ಬಟ್ಟೆ ಒಗಿಲಿಕ್ಕೆ ಉಪಯೋಗಿಸ್ತಿದ್ದೀರೋ ಆ ಕಲ್ಲಿನ ಹಿಂದೆ ನನ್ನ ವಿಗ್ರಹವಿದೆ. ಒಬ್ಬ ಬ್ರಾಹ್ಮಣ ಅದನ್ನ ಕೇಳ್ಕೊಂಡು ನಿಮ್ಮ ಬಳಿ ಬರ್ತಾರೆ. ಅದನ್ನ ಅವರಿಗೆ ಒಪ್ಪಿಸಿ ಅಂತ ಗುರುರಾಯರು ಆಜ್ಞಾಪಿಸ್ತಾರೆ. ಇದಾದ ನಂತರ ಮತ್ತೆ ಗುರು ರಾಘವೇಂದ್ರ ಸ್ವಾಮಿಗಳು ನಂಜನಗೂಡಿನ ಒಬ್ಬ ಬ್ರಾಹ್ಮಣರ ಕನಸಲ್ಲಿ ಬರ್ತಾರೆ. ಪರಿಮಳಾಚಾರ್ಯರು ಆ ಬ್ರಾಹ್ಮಣನಿಗೆ, ಕಾವೇರಿ ತೀರದಲ್ಲಿ ಒಬ್ಬ ಮಡಿವಾಳನ ಕೈಯಲ್ಲಿ ನನ್ನ ವಿಗ್ರಹವಿದೆ, ಅದನ್ನ ತೆಗೆದುಕೊಂಡು ಹೋಗಿ ಸುಜ್ಞಾನೇಂದ್ರ ತೀರ್ಥರಿಗೆ ಒಪ್ಪಿಸುವಂತ ಅವರಿಗೆ ಸೂಚಿಸ್ತಾರೆ. ಅದೇ ದಿನ ಇನ್ನೊಬ್ಬರ ಕನಸಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಹೋಗ್ತಾರೆ. ಅವರೇ ಮೈಸೂರು ಮಹಾರಾಜರಾದ ಮಮ್ಮಡಿ ಕೃಷ್ಣರಾಜ ಒಡೆಯರ್. ಅವರ ಕನಸಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ನಂಜನಗೂಡಿನ ಶ್ರೀಕಂಠೇಶ್ವರ ಕ್ಷೇತ್ರದಲ್ಲಿರುವ ಮಠದಲ್ಲಿ ನನ್ನ ವಿಗ್ರಹ ಸ್ಥಾಪನೆ ಆಗ್ಬೇಕಾಗಿದೆ, ಅದು ನಿಮ್ಮ ಕೈಯಿಂದ ಆಗ್ಬೇಕು ಅಂತ ಗುರುಗಳು ತಿಳಿಸ್ತಾರೆ. ಆಗ ಮಹಾರಾಜರು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದ ಹತ್ರ ಇರುವ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ಆ ವಿಗ್ರಹವನ್ನ ಪ್ರತಿಷ್ಠಾಪಿಸ್ತಾರೆ. ಈಗಲೂ ಕೂಡ ರಾಯರ ವಿಗ್ರಹವನ್ನ ನಾವಲ್ಲಿ ಕಾಣಬಹುದು. ಯಾವುದೇ ಜಾತಿ ಮತ ಮೇಲು ಕೀಳು ಅನ್ನದೇ ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಕೈಯಲ್ಲಿ ತಮ್ಮ ಸೇವೆಯನ್ನ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಅವರನ್ನ ಗುರು ಸಾರ್ವಭೌಮರು ಅಂತ ಕರೀತಾರೆ ಅಲ್ವಾ. ಹೇಳಿ ರಾಯರಿದ್ದಾರೆ.